ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಶಾಲೆಯಲ್ಲಿ ಇವತ್ತು ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಂದರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ವರ್ಷದಲ್ಲಿ ಒಂದು ದಿನ ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಇದನ್ನು ನಮ್ಮ ಸರ್ಕಾರನೇ ಜಾರಿಗೆ ತಂದಿದೆ. ಈ ಪೋಷಣಾ ಅಭಿಯಾನ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಮಕ್ಕಳು ಸೇವಿಸುವಂತಹ ಆಹಾರದಲ್ಲಿ ಅಂದರೆ ಕಾಳುಗಳು, ತರಕಾರಿ, ಹಣ್ಣು, ಸೊಪ್ಪಿನಲ್ಲಿ ಅಡಗಿರುವಂತಹ ಪೋಷಕಾಂಶಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳೋದು. ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಹಣ್ಣು ತರಕಾರಿಯನ್ನು ಇಟ್ಟು ಇದರಲ್ಲಿ ಈ ರೀತಿ ಪೋಷಕಾಂಶ ಇದೆ ಅಂತ ಹೇಳೋದ್ರ ಬದಲು ಇದೇ ರೀತಿ ಒಂದು ಡಿಫ್ರೆಂಟ್ ಆಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಚಿತ್ರಗಳ ಮೂಲಕ, ಕಲೆಗಳ ಮೂಲಕ ಮಕ್ಕಳಿಗೆ ಅಲ್ಲಿ ಅವರು ಸೇವಿಸುವಂತಹ ಕಾಳುಗಳು ಮತ್ತೆ ತರಕಾರಿ, ಸೊಪ್ಪು, ಹಣ್ಣುಗಳನ್ನ ಡಿಸೈನ್ ಮಾಡಿ ಇಟ್ಟು ಈ ತರಕಾರಿಗಳಲ್ಲಿ ಇಂತಿಂತ ಪೋಷಕಾಂಶ ಇದೆ ಅಂತ ಮಕ್ಕಳಿಗೆ ತಿಳಿ ಹೇಳೋದು ಅಂತ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ವಿ. ಅದರ ಒಂದು ಕಿರುನೋಟವನ್ನ ನಿಮ್ಮ ಮುಂದೆ ನಾನು ಇವತ್ತು ಇಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಶಾಲೆಯಲ್ಲಿ ನಾವು ಯಾವ ರೀತಿ ಆಚರಿಸಲಾಗುತ್ತಿದೆ. ಅದೇ ರೀತಿ ನಾವು ಇಂದು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಮನುಷ್ಯರೆಲ್ಲರಿಗಿಂತ ಬುದ್ಧಿವಂತ ಪ್ರಾಣಿ ಅಂತ ಹೇಳಿ ನಮಗೆ ಇರ್ತದೆ. ಆದರೆ ಮನುಷ್ಯರಲ್ಲಿ ಕೂಡ ಆಹಾರದ ಬಗ್ಗೆ ತುಂಬ ತಪ್ಪು ತಿಳುವಳಿಕೆ ಇರ್ತದೆ. ಎಷ್ಟು ತಿನ್ನಬೇಕು, ಯಾವ ಹೊತ್ತಿಗೆ ತಿನ್ನಬೇಕು, ಏನನ್ನು ತಿನ್ನಬೇಕು ಅನ್ನೋ ಬಗ್ಗೆ ನಮ್ಮಲ್ಲಿ ತುಂಬ ತಪ್ಪು ತಿಳುವಳಿಕೆ ಇರ್ತದೆ. ಆದರೆ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಒಂದು ಎಷ್ಟು ತಿನ್ನಬೇಕು, ಯಾವ ತಿನ್ನಬೇಕು ಅನ್ನೋ ಒಂದು ಇದು ತಿಳುವಳಿಕೆ ಇರ್ತದೆ. ಉದಾಹರಣೆಗೆ ನೀವು ಹುಲಿ ಅಥವಾ ಚಿರತೆಯನ್ನು ನೋಡಿದಿರಲ್ಲ, ಅದು ಮಕ್ಕಳಲ್ಲಿ ಈ ಮಗುವಿಗೆ ಸರಿಯಾದ ಆಹಾರ ಸರಿಯಾದ ಟೈಮಿಗೆ ಸಿಕ್ಕಿದೆ, ಎತ್ತರ ಮತ್ತು ತೂಕ ಸರಿ ಇದೆ, ಈ ಮಗುವಿಗೆ ಮುಂಚೆ ಆ ಆಹಾರ ಸರಿಯಾಗಿ ಸಿಕ್ಕಿತ್ತು, ಹಾಗಾಗಿ ಮಗು ಎತ್ತರ ಬೆಳೆದಿದೆ. ಆಮೇಲೆ ಒಂದು ಎತ್ತರ ಬೆಳೆದ ಮೇಲೆ ಆ ಮಗುವಿಗೆ ಸರಿಯಾಗಿ ಆಹಾರ ಸಿಕ್ಕಲಿಲ್ಲ, ಎತ್ತರ ಇದ್ದವರು ಗಿಡ್ಡ ಆಗುವುದಿಲ್ಲ, ಆದರೆ ತೋರ ಇದ್ದವರು ಸಫಲ ಆಗ್ತಾರೆ. ಹಾಗೆ ಈ ಮಗು ಒಂದೇ ವಯಸ್ಸು, ತೂಕ ಸಹ ಕಡಿಮೆ ಆಗಿದೆ, ಎತ್ತರ ಸಹ ಕಡಿಮೆ ಆಗಿದೆ. ತುಂಬ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಅಪೌಷ್ಟಿಕತೆ ಇದ್ರೆ ಅಂತ ಮಕ್ಕಳಿಗೆ ತೂಕ ಸಹ ಕಡಿಮೆ ಆಗ್ತದೆ, ಎತ್ತರ ಸಹ ಕಡಿಮೆ ಆಗ್ತದೆ. ಅಪೌಷ್ಟಿಕತೆ ಆಗ್ಬೋದು. ಮತ್ತೆ ನಮ್ಮ ಕಡೆ ಬಹಳ ಕಡಿಮೆ, ಬೇರೆ ನೀವು ಉತ್ತರ ಕರ್ನಾಟಕದ ಕಡೆಯಿಂದ ಹೋದ್ರೆ ಅವರಿಗೆ ಕುಡಿಲಿಕ್ಕೆ ನೀರು ಇರುವುದಿಲ್ಲ, ಅವರು ಈ ಮಣ್ಣಿಂದ ಎಲ್ಲ ನೀರು ತೆಗೆದು ಎಲ್ಲ ಇದು ಮಾಡ್ತಾರೆ. ಅಂತ ನೀರನ್ನು ಕೊಟ್ಟರೆ ಅವಾಗ ಕೂಡ ಕೊಡ್ತಾರೆ. ಅದರಲ್ಲಿ ಒಂದು ಮಗು ಹುಟ್ಟುವಾಗ ಅಪೌಷ್ಟಿಕತೆಯಾಗಿ ಹುಟ್ಟಿದ್ರೆ ಅದು ಶಾಲೆಗೆ ಹೋಗುವಾಗ ಅಪೌಷ್ಟಿಕತೆ ಅದು ನೈಜವಾದ, ಅದರಲ್ಲಿ ನಮಗೆ ದೇಹಕ್ಕೆ ಏನು ಬೊಜ್ಜು ಬರುವುದಿಲ್ಲ, ಯಾವುದೊಂದು ಎಡೆಬಿಟ್ಟು ಆಗುವುದಿಲ್ಲ. ಅದನ್ನೇ ನಮ್ಮ ವೈದ್ಯಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ಒಂದು ಶಿಸ್ತಿನಿಂದ ಜೋಡಿಸಿ